Now let us see the next problem. You are given C plus O2, CO2, delta H of reaction x kilojoule per mole. C plus half O2 give rise to CO. For this, delta H of reaction is y kilojoule per mole. CO plus half O2 give rise to CO2. Delta H of this reaction is Z kilojoule per mole. What is the value of X in terms of Y and Z? What is the value of Y in terms of X and Z? What is the value of Z in terms of X and Y ಅಂತ ಹೇಳಿದ್ದಾನೆ. ಎಸ್ ನೋಡಿ, ಈ ಪ್ರಾಬ್ಲಮ್ ಏನಿದೆ ಅನ್ನೋದನ್ನು ನಾನಿಲ್ಲಿ ಬರಿತೀನಿ. C plus O2, that is carbon solid, oxygen gas, diatomic oxygen, give rise to CO2 gas. For this reaction, delta H, enthalpy change of reaction, is said to be x kilojoule per mole. X kilojoule per mole. Then C plus half O2 gas give rise to CO gas. For this reaction, enthalpy change is said to be y kilojoule per mole. Y kilojoule per mole. Next one, CO gas plus half O2 gas give rise to CO2 gas. For this reaction, enthalpy change is found to be Z kilojoule per mole. Okay. Now, you are required to express the value of X in terms of Y and Z. Okay. One problem says value of X in terms of Y and Z S2 ಅಂತ ಹೇಳಿದ್ದಾನೆ. Similarly, value of Y in terms of X and Z ಏನು, and value of Z in terms of Y and X ಏನು ಅಂತ ಕೇಳಿದ್ದಾರೆ. ಇದು ಪ್ರಾಬ್ಲಮ್. ಓಕೆ. In fact, all these reactions are exothermic. They are not given these values in terms of negative sign. ಇರಲಿ, ನೋ ಪ್ರಾಬ್ಲಮ್. ಪಾಸಿಟಿವ್ ಸೈನಲ್ಲೇ ಇದೆ ಹಾಗೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಇನ್ಫ್ಯಾಕ್ಟ್ ಆಲ್ ದೀಸ್ ರಿಯಾಕ್ಷನ್ಸ್ ಆರ್ ಎಕ್ಸೋಥರ್ಮಿಕ್. ದೇರ್ ಫೋರ್ ದ ಎಂಥಾಲ್ಪೀಸ್ ಆಫ್ ದಿಸ್ ರಿಯಾಕ್ಷನ್ ಶುಡ್ ಬಿ ಇನ್ ನೆಗೆಟಿವ್ ಸೈನ್. ಇರಲಿ ಬಿಡಿ, ಹಾಗೇನೆ ಬೇಕಾದ್ರೆ ನೆಗೆಟಿವ್ ಸೈನ್ ಹಾಕ್ಕೊಂಡು ಇನ್ನೊಂದು ಸಾರಿ ಇನ್ನೊಂದು ಪ್ರಾಬ್ಲಮ್ ಮಾಡಿ ನೀವೇನೆ. ಈಗ ವ್ಯಾಲ್ಯೂ ಆಫ್ ಎಕ್ಸ್ ಬೇಕು ಇನ್ ಟರ್ಮ್ಸ್ ಆಫ್ ವೈ ಆ್ಯಂಡ್ ಝೆಡ್. ಅಂದರೆ ಈ ರಿಯಾಕ್ಷನ್ ಈ ವ್ಯಾಲ್ಯೂ ಬೇಕು ನಿಮಗೆ. ಓಕೆ. ಸೊ ಈ ರಿಯಾಕ್ಷನ್ ನಿಮಗೆ ಬೇಕು ಅನ್ನೋದಿದ್ದರೆ ಯೂಸಿಂಗ್ ದೀಸ್ ಟು ರಿಯಾಕ್ಷನ್ಸ್ ಏನಿದೆ, ಕಾಲ್ ದೀಸ್ ತ್ರೀ ರಿಯಾಕ್ಷನ್ಸ್ ಆ್ಯಸ್ 1, 2, 3. ಓಕೆ. By using these two reactions, get this reaction. ಈ ಫಸ್ಟ್ ರಿಯಾಕ್ಷನ್ ಬರೋ ಹಾಗೆ ಮಾಡ್ಕೊಳ್ಳಿ, ಇವೆರಡು ರಿಯಾಕ್ಷನ್ ಯೂಸ್ ಮಾಡಿಕೊಂಡು. ಓಕೆ. ಏನು ಮಾಡಬೇಕು, ಕಾರ್ಬನ್ ಲೆಫ್ಟ್ ಸೈಡ್ನಲ್ಲಿದೆ, ಇಲ್ಲೂ ಕಾರ್ಬನ್ ಲೆಫ್ಟ್ ಸೈಡ್ನಲ್ಲಿದೆ. ಆಕ್ಸಿಜನ್ ರೈಟ್ ಸೈಡ್ನಲ್ಲಿದೆ, ಇಲ್ಲೂ ರೈಟ್ ಸೈಡ್ನಲ್ಲಿದೆ, ನೋ ಪ್ರಾಬ್ಲಮ್. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ರೈಟ್ ಸೈಡ್, ಆಮೇಲೆ ಇಲ್ಲೂ ಲೆಫ್ಟ್ ಸೈಡ್ನಲ್ಲಿ ಅಫ್ಕೋರ್ಸ್. ಕಾರ್ಬನ್ ಡೈಆಕ್ಸೈಡ್ ರೈಟ್ ಸೈಡ್ನಲ್ಲಿದೆ, ಇಲ್ಲೂ ರೈಟ್ ಸೈಡ್ನಲ್ಲಿದೆ, ನೋ ಪ್ರಾಬ್ಲಮ್. ಓಕೆ. ಹಾಗಾದರೆ ಇವೆರಡನ್ನ ಏನು ಮಾಡಿದ್ರೆ ಈಕ್ವೇಷನ್ ಬರುತ್ತೆ ನೋಡಿ. ಓಕೆ. ಏನು ಮಾಡಿದ್ರೆ ಬರುತ್ತೆ, ಆನ್ ಆ್ಯಡಿಂಗ್ ದೀಸ್ ಟು ಈಕ್ವೇಷನ್ ಯು ವಿಲ್ ಗೆಟ್ ದಿಸ್ ಒನ್. ಸೊ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಆ್ಯಡ್
ಈಕ್ವೇಷನ್ಸ್ 2 and 3. 2 and 3 ಆ್ಯಡ್ ಮಾಡಿ. 2 and 3 ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ನೋಡಿ, ಸಿ ಪ್ಲಸ್ half O2 plus half O2, it is O2. Okay, here CO is there, here CO is there. Okay, I'll write CO, give rise to CO plus CO2. Okay, so delta H of this reaction is equal to Y plus Z. Y plus Z, or you can say C plus O2 give rise to CO2, because CO on both sides ಇದೆ, cancel ಆಗುತ್ತೆ, you will get this one. So the delta H of this reaction, actual delta H of this reaction is said to be X, is must be equal to Y plus Z. So the value of X we have got in terms of Y and Z. ಬಂತು ನೋಡಿ ಇಲ್ಲಿ. ಓಕೆ, ಸಿಮಿಲರ್ಲಿ ಸಾಲ್ವ್ ದ ನೆಕ್ಸ್ಟ್ ಪ್ರಾಬ್ಲಮ್. ಇದೇ ರೀತಿ ಮಾಡಿ ನೋಡೋಣ. ಏನು ಹೇಳ್ತಾನೆ, ಗೆಟ್ ದ ವ್ಯಾಲ್ಯೂ ಆಫ್ ವೈ ಇನ್ ಟರ್ಮ್ಸ್ ಆಫ್ ಎಕ್ಸ್ ಆ್ಯಂಡ್ ಝೆಡ್. ಅಂದರೆ ಏನಾಯಿತು, ವೈ ಈಕ್ವೇಷನ್ ಇದೆ ಈಗ. ಓಕೆ, ಈ ಈಕ್ವೇಷನ್ ಬರಬೇಕು ಇವೆರಡರಿಂದ. ಏನು ಮಾಡಿದ್ರೆ ಇವೆರಡು ಈಕ್ವೇಷನನ್ನು ಈ ಈಕ್ವೇಷನ್ ಬರುತ್ತೆ ನೋಡಿ. ಓಕೆ, ದಿಸ್ ಈಸ್ ಸೆಟ್ ಟು ಬಿ ರಿಕ್ವೈರ್ಡ್ ಈಕ್ವೇಷನ್. ದಿಸ್ ಟು ನಾವು ಸೆಟ್ ಟು ಬಿ ಗಿವನ್ ಈಕ್ವೇಷನ್ ಆರ್ ಡೇಟಾ ಈಕ್ವೇಷನ್. ಸೊ ರಿಕ್ವೈರ್ಡ್ ಈಕ್ವೇಷನಲ್ಲಿ ಕಾರ್ಬನ್ಸ್ ಲೆಫ್ಟ್ ಸೈಡ್ನಲ್ಲಿದೆ, ಕಾರ್ಬನ್ ಲೆಫ್ಟ್ ಸೈಡ್ನಲ್ಲಿದೆ, ಆಕ್ಸಿಜನ್ ಲೆಫ್ಟ್ ಸೈಡ್ನಲ್ಲಿದೆ, ಇಲ್ಲೂ ಆಕ್ಸಿಜನ್ ಲೆಫ್ಟ್ ಸೈಡ್ನಲ್ಲೇ ಇದೆ, ಪ್ರಾಬ್ಲಮ್ ಇಲ್ಲ. CO ಏನಾಗಿದೆ ಇಲ್ಲಿ ರೈಟ್ ಸೈಡ್ನಲ್ಲಿದೆ, ಇಲ್ಲೇನಾಗಿದೆ ಲೆಫ್ಟ್ ಸೈಡ್ನಲ್ಲಿದೆ. ಇದು ರೈಟ್ ಸೈಡಿಗೆ ಬರೋ ಹಾಗೆ ಮಾಡಿ. ಓಕೆ, ಅಂದರೆ ಏನು ಮಾಡಬೇಕು, ಫಸ್ಟ್ ರಿವರ್ಸ್ ದ ಈಕ್ವೇಷನ್ 3 ರಿವರ್ಸ್ ಮಾಡಿ, ದೆನ್ ಆ್ಯಡ್ ದಟ್ ಈಕ್ವೇಷನ್ ವಿತ್ ಫಸ್ಟ್ ಈಕ್ವೇಷನ್ ಜೊತೆ ಆ್ಯಡ್ ಮಾಡಿ. ಓಕೆ, ಹಾಗಾದ್ರೆ ಏನು ಮಾಡಬೇಕು, ರಿವರ್ಸ್ ದ ಈಕ್ವೇಷನ್ 3, ದೆನ್ ಆ್ಯಡ್ ವಿತ್ ಈಕ್ವೇಷನ್ 1 ಹಾಗೆ ಮಾಡೋಣ. ಓಕೆ, ಈಕ್ವೇಷನ್ 1 ಇದೆ, ಏನಿದೆಯಪ್ಪ, C plus O2 give rise to CO2 for which delta H of reaction is X ಅಂತಿದೆ. ಇದನ್ನು ರಿವರ್ಸ್ ಮಾಡಿದ್ರೆ ಏನು ಬರುತ್ತೆ ನೋಡಿ, CO2 ಓಕೆ give rise to CO plus half O2. Delta H of this reaction, it will be minus Y. ಸರಿ, ಯಾವ ರಿಯಾಕ್ಷನ್ ಇದು ಮಾಡಿದ್ರು, ರಿವರ್ಸ್ ಮಾಡಿರೋದು ದಿಸ್ ಒನ್ ಅಲ್ಲ. ಎಸ್, ಇಟ್ ಈಸ್ ಮೈನಸ್ ಝೆಡ್. ಯಾಕೆಂದರೆ ರಿವರ್ಸ್ ಮಾಡಿದಾಗ ಪ್ಲಸ್ ಸೈನ್ ಇದ್ದಿದ್ದು ಏನಾಗುತ್ತೆ, ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಮ್ಯಾಗ್ನಿಟ್ಯೂಡ್ ವಿಲ್ ಬಿ ಸೇಮ್ ಬಟ್ ಸೈನ್ ಚೇಂಜ್ ಆಗುತ್ತೆ. ಓಕೆ, ಈಗ ಇದನ್ನು ಆ್ಯಡ್ ಮಾಡಿ, ಎರಡು ಈಕ್ವೇಷನ್ಸ್ನ ಆ್ಯಡ್ ಮಾಡಿ ಏನು ಬರುತ್ತೆ ನೋಡಿ, C ಪ್ಲಸ್ O2 give rise to CO2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 1 O2 ಇದೆ, ಇಲ್ಲಿ ಹಾಫ್ O2 ಇದೆ, ಇಟ್ ವಿಲ್ ಬಿ ಹಾಫ್ O2 ಆಯಿತು. ಓಕೆ, ಈ ಹಾಫ್ O2 ಈ ಕಡೆ ತೊಗೊಂಡಾಗ ಮೈನಸ್ ಹಾಫ್ O2 ಆಯಿತು. 1 O2ನಲ್ಲಿ ಮೈನಸ್ ಹಾಫ್ O2 ಅಂತ ಹೇಳಿದ್ರೆ ಹಾಫ್ O2 ಆಯಿತು. ಇಟ್ ಈಸ್ CO. ಸೊ ಡೆಲ್ಟಾ ಹೆಚ್ ಆಫ್ ದಿಸ್ ರಿಯಾಕ್ಷನ್, ಆ್ಯಕ್ಚುಲಿ ಡೆಲ್ಟಾ ಹೆಚ್ ಆಫ್ ದಿಸ್ ರಿಯಾಕ್ಷನ್ ಏನಾಗಿರಬೇಕು ನೋಡಿ, Y. ದಿಸ್ Y ಶುಡ್ ಬಿ ಈಕ್ವಲ್ ಟು X plus Z, but it is minus X minus Z kilojoule per mole. ಸಿಗ್ತಾ ಇದು. ಹಾಗೆ ಥರ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಥರ್ಡ್ ಕೇಸ್ನಲ್ಲಿ ಏನಿದೆ, ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ದ ವ್ಯಾಲ್ಯೂ ಆಫ್ Z ಇನ್ ಟರ್ಮ್ಸ್ ಆಫ್ Y ಆ್ಯಂಡ್ X. Z ವ್ಯಾಲ್ಯೂನ Y ಆ್ಯಂಡ್ Xನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಅಂದರೆ ಈ ಥರ್ಡ್ ಈಕ್ವೇಷನ್ ನಿಮಗೆ ಬರಬೇಕು by using these two equations 1 and 2. Equations 1 and 2 ಯೂಸ್ ಮಾಡಿಕೊಂಡು ಥರ್ಡ್ ಈಕ್ವೇಷನ್ ಬರೋ ಹಾಗೆ ಮಾಡಿ. ಒನ್ಸ್ ಅಗೈನ್ ಸಿ, ಈ ಥರ್ಡ್ ಈಕ್ವೇಷನಲ್ಲಿ CO ಎಲ್ಲಿದೆಯಪ್ಪ, ಲೆಫ್ಟ್ ಸೈಡ್ನಲ್ಲಿದೆ, ಬಟ್ ಇಲ್ಲೆಲ್ಲಿ ಹೋಗಿದೆ, ರೈಟ್ ಸೈಡ್ನಲ್ಲಿದೆ. ಹಾಗಾದರೆ ಈ ಈಕ್ವೇಷನ್ ಏನು ಮಾಡಬೇಕು, ರಿವರ್ಸ್ ಮಾಡಬೇಕು. ಸೊ ಫಸ್ಟ್ ರಿವರ್ಸ್ ದ ಈಕ್ವೇಷನ್. Equation 2. Reverse the equation
2. Okay. Next, add with equation 1. Equation 1 ಜೊತೆ add ಮಾಡಿ. Then add with equation 1. ನೋಡೋಣ. ಸೊ ಈಕ್ವೇಷನ್ 2ನ ರಿವರ್ಸ್ ಮಾಡೋಣ. ಈಕ್ವೇಷನ್ 2 ರಿವರ್ಸ್ ಮಾಡಿದ್ರೆ ಏನಾಗುತ್ತಪ್ಪ, CO give rise to C plus half O2 for which delta H of reaction ಏನಿದೆ Y ಇತ್ತು ಪ್ಲಸ್ Y ಇತ್ತು, ಈಗೇನಾಗುತ್ತೆ ಇದು ಮೈನಸ್ Y ಆಯಿತು. ಓಕೆ. ಸೊ ಈಕ್ವೇಷನ್ 1 ನಾನು ಹಾಗೆ ರಿಟೈನ್ ಮಾಡ್ಕೊಂಡಿದ್ದೀನಿ. ಈಕ್ವೇಷನ್ 1 is C plus O2 give rise to CO2. For this reaction enthalpy change is said to be X. ನೆಕ್ಸ್ಟ್ ಏನು ಮಾಡಬೇಕು, ಇವೆರಡನ್ನು ಆ್ಯಡ್ ಮಾಡೋಣ. ಆ್ಯಡ್ ಮಾಡಿದ ತಕ್ಷಣ ಯು ವಿಲ್ ಗೆಟ್ ದ ಈಕ್ವೇಷನ್ 2, ದಟ್ ಈಸ್ ದ ರಿಕ್ವೈರ್ಡ್ ಈಕ್ವೇಷನ್. ಸಾರಿ, ಈಕ್ವೇಷನ್ 3 ಬರುತ್ತೆ. ನೋಡೋಣ. ದಟ್ ಈಸ್ CO ಪ್ಲಸ್ C ಕ್ಯಾನ್ಸಲ್ ಆಯಿತು. ಹಾಫ್ O2 ಇದೆ, ಇಲ್ಲಿ 1 O2 ಇದೆ. ಓಕೆ. ಹಾಫ್ O2 ಈ ಕಡೆ ತೊಗೊಂಡಾಗ ಮೈನಸ್ ಹಾಫ್ O2 ಆಯಿತು. 1 O2ನಲ್ಲಿ ಹಾಫ್ O2 ಕಳೆದ್ರೆ ಏನಾಗುತ್ತೆ, ಹಾಫ್ O2 ಆಯಿತು. ಗಿವ್ ರೈಸ್ ಟು CO2. ನೋಡಿ, ಥರ್ಡ್ ಈಕ್ವೇಷನ್ ಬಂದುಬಿಡ್ತು ನಿಮಗೆ. ಓಕೆ. ಯು ಹ್ಯಾವ್ ಗಾಟ್ ದ ಥರ್ಡ್ ಈಕ್ವೇಷನ್ ಫಾರ್ ವಿಚ್ ಎಂಥಾಲ್ಪಿ ಚೇಂಜ್ ಇಸ್ ಸೆಡ್ ಟು ಬಿ Z, ವಿಚ್ ಮಸ್ಟ್ ಬಿ ಈಕ್ವಲ್ ಟು, ಇವೆರಡನ್ನು ಆ್ಯಡ್ ಮಾಡೋದಕ್ಕೆ ಬರುತ್ತೆ, X ಮೈನಸ್ Y kilojule per mole. So value of Z in terms of X and Y is X minus Y. Similarly, value of Y is X minus Z. Value of X is Y plus Z. ಹಾಗೆ ಈಗ ಇದು ನೀವು ಪ್ರಾಕ್ಟೀಸ್ಗೆ ಏನು ಮಾಡಿ, ಎಲ್ಲದಕ್ಕೂ ನೆಗೆಟಿವ್ ಸೈನ್ ಹಾಕ್ಕೊಳ್ಳಿ. ಇಲ್ಲಿ ನೆಗೆಟಿವ್ ಸೈನ್ ಹಾಕ್ಕೊಂಡು ಮಾಡಿ. ಸೊ ಚೇಂಜ್ ಹೇಗಿರುತ್ತೆ ಅನ್ನೋದು ನೋಡ್ಬೋದು. ದಟ್ ಈಸ್ the way of solving this problem. Next we shall see another problem. Okay. Of course, this problem is a bit higher. That means extension of what you have learned so far. This problem says the enthalpy of combustion of butane is 2000 kilojoule per mole. ಅಷ್ಟೆಲ್ಲ ಚೇಂಜ್ ಮಾಡ್ಕೊಂಡಿದ್ದೆ ನಾನು ವ್ಯಾಲ್ಯೂ ಅಷ್ಟೇ. ಎಂಥಾಲ್ಪಿ ಆಫ್ ಕಂಬಸ್ಟನ್ ಆಫ್ ಬ್ಯೂಟೇನ್ ಈಸ್ ಮೈನಸ್ 2000 kilojoule per mole. A family needs 10,000 kilojoule of energy per day. ಒಂದು ಫ್ಯಾಮಿಲಿಗೆ ಪರ್ ಡೇ ಎಷ್ಟು ಎನರ್ಜಿ ಬೇಕಾಗುತ್ತೆ, 10,000 kilojoule ಎನರ್ಜಿ ಬೇಕಾಗುತ್ತೆ, ಹೀಟ್ ಎನರ್ಜಿ. Calculate the number of days a cylinder of butane of 10 kg lost. Repeat. The enthalpy of combustion of butane is minus 2000 kilojoule per mole. A family needs 10,000 kilojoule of energy per day. Calculate the number of days a cylinder of butane of 10 kg lost. See, here you are given a cylinder containing 10 kg of butane. 10 kg of butane in terms of grams ಎಷ್ಟು ಬರುತ್ತೆ ನೋಡಿ, 10 into 1000 grams. Okay, that is 10,000 gram of butane. ಇದು ಒಂದು ಸಿಲಿಂಡರ್ನಲ್ಲಿ 10,000
ಗ್ರಾಮ್ ಬ್ಯೂಟೈನ್ ಫಿಲ್ ಮಾಡಿಟ್ಟಿರೋದಿದೆ. ಸೊ ನಿಮ್ಮನೇಲಿರೋ ಗ್ಯಾಸ್ ಸಿಲಿಂಡರ್ ಅಂತಲೇ ಇಟ್ಕೊಳ್ಳಿ, ಅದರೊಳಗೆ 10 kg ಬ್ಯೂಟೈನ್ ಫಿಲ್ ಮಾಡಿದ್ದಾರೆ. ಓಕೆ, ಒಂದು ದಿನಕ್ಕೆ ಎಷ್ಟು ಎನರ್ಜಿ ಬೇಕಾಗುತ್ತೆ, ಹೀಟ್ ಎನರ್ಜಿ ಟು ದಟ್ ಫ್ಯಾಮಿಲಿ ಹೇಳಿದಾನೆ. 10,000 kilojoules heat is required. Heat required per day ಎಷ್ಟು ಅಂತ ಹೇಳಿದಾನೆ? 10,000 kilojoules. ಇಷ್ಟು ಹೀಟ್ ಎನರ್ಜಿ ಬೇಕು ಫಾರ್ ಕುಕಿಂಗ್ ಆ್ಯಂಡ್ ಅದರ್ ಪರ್ಪಸ್. ಅಡುಗೆ ಮಾಡೋದಕ್ಕೆ ಇದಕ್ಕೆಲ್ಲ ಪರ್ ಡೇ ಎಷ್ಟು ಬೇಕು ಅಂತ ಹೇಳ್ತಾನೆ? ಆನ್ ಆ್ಯಾವ್ರೇಜ್ ಆಫ್ 10,000 kilojoules ಎನರ್ಜಿ ಬೇಕು ಅಂತ ಹೇಳಿದ್ದಾನೆ. ಓಕೆ, ಆ ಬ್ಯೂಟೈನ್ದು ಎಂಥಾಲ್ಪಿ ಹೇಳಿದ್ದಾನೆ. ಓಕೆ, ಎಂಥಾಲ್ಪಿ ಆಫ್ ಕಂಬಸ್ಟನ್, ಡೆಲ್ಟಾ ಹೆಚ್ ಆಫ್ ಕಂಬಸ್ಟನ್ ಆಫ್ ಬ್ಯೂಟೈನ್. ಬ್ಯೂಟೈನ್ is C4H10. ಓಕೆ, ಬ್ಯೂಟೈನ್ is C4H10. ಎಷ್ಟು ಅಂತ ಹೇಳಿದ್ದಾನೆ? -2000 kilojoules per mole ಅಂತ ಹೇಳಿದ್ದಾನೆ. ಇಷ್ಟು ಹೇಳಿದ್ದಾನೆ. ಓಕೆ, ಹಾಗಾದರೆ ಈ ಸಿಲಿಂಡರ್ ಇವತ್ತು ಸ್ಟಾರ್ಟ್ ಮಾಡಿದ್ರೆ, ಓಕೆ, ದಿ ಸಿಲಿಂಡರ್ ಆಫ್ 10 kg ಬ್ಯೂಟೈನ್ ಇವತ್ತು ಸ್ಟಾರ್ಟ್ ಮಾಡಿದ್ರೆ ಎಷ್ಟು ದಿನ ಆ ಸಿಲಿಂಡರ್ ಬರುತ್ತೆ? ಹೌ ಮೆನಿ ಡೇಸ್ ದಟ್ ಸಿಲಿಂಡರ್ ಕ್ಯಾನ್ ಬಿ ಯೂಸ್? ದಟ್ ಈಸ್ ದ ಕ್ವಶನ್. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಏನು ಕ್ಯಾಲ್ಕುಲೇಟ್ ಮಾಡಬೇಕು? ನಂಬರ್ ಆಫ್ ಡೇಸ್ ದ ಸಿಲಿಂಡರ್ of butane containing ಎಷ್ಟು 10 kg butane ಲಾಸ್ಟ್ ಎಷ್ಟು ದಿನ ಬರುತ್ತೆ ಅಂತ ಕೇಳಿದಾನಪ್ಪ. ಇದು ನೀವೇ ನಿಮ್ಮ ಮನೆಯಲ್ಲಿ ಮಾಡ್ಬೋದು, ಟೆಸ್ಟ್ ಮಾಡ್ಬೋದು. ನಿಮ್ಮ ಮನೇಲಿ ಪರ್ ಡೇ ಎಷ್ಟು ಹೀಟ್ ಎನರ್ಜಿ ಯೂಸ್ ಮಾಡ್ತೀರಾ ನೋಡಿಕೊಂಡು ಆ ಸಿಲಿಂಡರ್ ಎಷ್ಟು ದಿನ ಬರುತ್ತೆ ಅನ್ನೋದನ್ನು ಹೇಳಬಹುದು. ಓಕೆ, ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್? ನೋಡಿ, ಈ ಥರ ಪ್ರಾಬ್ಲಮ್ಸ್ ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ ಇಂಥ ಕಡೆ ಕೇಳಬಹುದು. ಓಕೆ, ಬ್ಯೂಟೇನ್, ಲೆಟ್ ಅಸ್ ರೈಟ್ ದ ಕಂಬಸ್ಟನ್ ರಿಯಾಕ್ಷನ್ ಆಫ್ ಬ್ಯೂಟೇನ್. ಏನು ಕಂಬಸ್ಟನ್ ರಿಯಾಕ್ಷನ್ ಅಂದರೆ, ಆರ್ ಎಂಥಾಲ್ಪಿ ಆಫ್ ಕಂಬಸ್ಟನ್ ಅಂದರೆ, it is the enthalpy change which takes place when 1 mole of given substance is burned completely in excess of oxygen. Okay, 1 mole of substance. What is the substance undergoing combustion? It is butane. That is C4H10. This on combustion gives CO2 plus H2O. Let us not worry about the states for which the combustion, enthalpy of combustion is said to be -2000 kilojoules per mole. -2000 kilojoules per mole. Okay? You'll notice 1 mole of butane, that means it gives 4 mole of carbon dioxide, 5 moles of oxygen. Okay, let us balance this equation. 4 into 2, 8 oxygen plus 5, 13 oxygen. It should be 13/2 oxygen. Okay. Now, 1 mole of butane means how much mass of butane? Yes, to mass. 1 mole of butane ಅಂದರೆ 1 time molar mass. See, molar mass of butane is equal to 4 into atomic mass of carbon. Atomic mass of carbon is 12 plus 10 into atomic mass of hydrogen. Atomic mass of hydrogen is 1. That is 48 plus 10, 58. Okay, 1 mole of butane is equal to 58 gram.
So it indicates when 58 gram of butane is subjected to combustion, is burned in excess of oxygen, this much amount of heat is liberated. ಓಕೆ 28 ಗ್ರಾಮ್ ಬ್ಯೂಟೇನನ್ನು ನಾನು ಕಂಬಸ್ಟನ್ಗೆ ಹಾಕಿದ್ರೆ ಎಷ್ಟು ಹೀಟ್ ಲಿಬರೇಟ್ ಆಗುತ್ತಪ್ಪ? ಎಂಥಾಲ್ಪಿ ಚೇಂಜಸ್ -2000, heat liberated is +2000 kilojoule. Okay, so when 58 gram of butane on burnt, of course completely, gives how much energy? 2000 kilojoule heat. ಎಷ್ಟು ಹೀಟ್ ಬರುತ್ತಪ್ಪ? 2000 ಕಿಲೋಜೌಲ್ ಹೀಟ್ ಬರುತ್ತೆ. ಈಗ ನನ್ನ ಸಿಲಿಂಡರ್ನಲ್ಲಿ ಎಷ್ಟು ಗ್ರಾಮ್ ಬ್ಯೂಟೇನ್ ಇದೆ? 10,000 ಗ್ರಾಮ್ ಬ್ಯೂಟೇನ್ ಇದೆ. 10 kg ಆಫ್ ಬ್ಯೂಟೇನ್ ಮೀನ್ಸ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ ಇಟ್ ಈಸ್ 10,000 ಗ್ರಾಮ್ ಆಫ್ ಬ್ಯೂಟೇನ್ ಇದೆ. ಓಕೆ, ಹಾಗಾದರೆ 10,000 ಗ್ರಾಮ್ ಆಫ್ ಬ್ಯೂಟೇನ್ ಬರ್ನ್ ಮಾಡಿದಾಗ ಎಷ್ಟು ಬರುತ್ತೆ? ದಟ್ ಈಸ್ 10,000 gram of butane on burnt completely, you will get 2,000 into 10,000 by 58. This much amount of heat liberates. ಎಷ್ಟು ಹೀಟ್ ಬರುತ್ತಪ್ಪ? 2000 into 10,000 by 58 ಕಿಲೋಜೌಲ್ ಹೀಟ್ ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಓಕೆ, ಇಷ್ಟು ಹೀಟ್ ಲಿಬರೇಟ್ ಆಗುತ್ತೆ ವೆನ್ ಯು ಬರ್ನ್ ಕಂಪ್ಲೀಟ್ಲಿ 10 kg ಆಫ್ ಬ್ಯೂಟೇನ್ ಪ್ರೆಸೆಂಟ್ ಇನ್ ದ ಗಿವನ್ ಸಿಲಿಂಡರ್. ಸೊ 10 kg ಬ್ಯೂಟೇನ್ ಪೂರ್ತಿ ಬರ್ನ್ ಮಾಡಿದ್ರೆ ಇಷ್ಟು ಹೀಟ್ ಬರ್ತಾ ಇದೆ ನನಗೆ. ಪರ್ ಡೇ ನಮ್ಮ ಮನೆಯಲ್ಲಿ ಎಷ್ಟು ಹೀಟ್ ಯೂಸ್ ಆಗ್ತಾ ಇದೆ? It is given 10,000 kilojoule per day required. ನನಗೆ ಪರ್ ಡೇ ಎಷ್ಟು ಕಿಲೋಜೌಲ್ ಹೀಟ್ ಬೇಕಾಗುತ್ತಪ್ಪ? 10,000 ಕಿಲೋಜೌಲ್ ಹೀಟ್ ಬೇಕಾಗುತ್ತೆ. ಆನ್ ಆ್ಯಾವ್ರೇಜ್ ಆಫ್ 10,000 ಕಿಲೋಜೌಲ್. ಓಕೆ, ಸೊ 10,000 ಕಿಲೋಜೌಲ್ ಹೀಟ್ ಫಾರ್ 1 day. ದಿಸ್ ಮಂಚ್ ಆಫ್ ಹೀಟ್ ಎಷ್ಟು ದಿನ ಬರುತ್ತೆ ನೋಡಿ? ದಟ್ ಈಸ್ ದ ನಂಬರ್ ಆಫ್ ಡೇಸ್ ಲಾಸ್ಟ್. That is, see, 10,000 kilojoule of heat is for 1 day required per day. ಹಾಗಾದರೆ this much amount of heat ಎಷ್ಟು ದಿನ ಬೇಕು ಬರುತ್ತೆ? 2000 into 10,000 divided by 58 kilojoule of heat ಎಷ್ಟು ದಿನ ಬರುತ್ತಪ್ಪ ನೋಡಿ? ಇಟ್ ಈಸ್ 2000 into 10,000 by 58 into 1 by 10,000. ಸಿಂಪ್ಲಿಫೈ ಮಾಡಿ, ಸೋ ಮಚ್ ಡೇಸ್ ಬರುತ್ತೆ. ಎಷ್ಟು ಬರುತ್ತೆ ಅನ್ನೋದನ್ನು ನೋಡಿ. ಸೊ ಇಲ್ಲೂ 10,000 ಕ್ಯಾನ್ಸಲ್ ಆಗುತ್ತೆ. 2000 by 58 ಇದು ಮಾಡಿ ಆಲ್ಮೋಸ್ಟ್ 50-40 ಒಂದು 40 days, ನಿಯರ್ಲಿ 35 to 40 days ಬರುತ್ತೆ. ಅಪ್ರಾಕ್ಸಿಮೇಟ್ಲಿ 37 days ಆರ್ 38 days ಬರಬಹುದು. ದ್ಯಾಟ್ ಈಸ್ ಇದು ವೇ ಆಫ್ ಕ್ಯಾಲ್ಕುಲೇಟಿಂಗ್ ಆರ್ ಸಾಲ್ವಿಂಗ್ ದಿಸ್ ಪ್ರಾಬ್ಲಮ್. ನೋಡಿ, ಇದನ್ನು ಇದೇ ರೀತಿ ನೀವು ಯೂಸ್ ಮಾಡಿದ್ದೀರ ಬೇರೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಥರ್ಮೋಡೈನಮಿಕ್ಸ್ನಲ್ಲಿ. ಅದರದ್ದೇ ಒಂದು ಸ್ವಲ್ಪ ಹೈಯರ್ ಲೆವೆಲ್ ಅಷ್ಟೇ, ಇನ್ನೇನು ಅಲ್ಲ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. This problem was like this.
the enthalpy of combustion of aluminum and hydrogen. Enthalpy of combustion of aluminum and hydrogen are 1667.8 kilojoule and minus 285.9 kilojoule respectively. If equal masses of aluminum and hydrogen are burnt, which gives more energy? Atomic masses of aluminum and hydrogen are 27 and 1 nanda. Now once again, interesting problem. Enthalpy of combustion of aluminum and hydrogen are minus 1667.8 kilojoule per mole and minus 285.9 kilojoule per mole respectively. If equal masses of aluminum and hydrogen are burnt, which gives more energy? Atomic mass of aluminum and hydrogen are 27 and 1. Nodi. See, you are given enthalpy of combustion, delta H of combustion of aluminum and delta H of combustion of hydrogen. ಎರಡು ಕೊಟ್ಟಿದ್ದಾರೆ. ಓಕೆ, ದಟ್ ಈಸ್ H2 ಆ್ಯಂಡ್ AL. ಎಷ್ಟು ಅಂತ ಹೇಳಿದ್ದಾರೆ? minus 1667.8 kilojoule per mole, 1667.8 kilojoule per mole, minus 285.9 kilojoule per mole ಕೊಟ್ಟಿದ್ದಾನೆ. ಈಗ ಏನು ಹೇಳ್ತಾನೆ? and you are given atomic mass of aluminum said to be 27. Similarly, atomic mass of hydrogen said to be 1 gram per. ಇದನ್ನು ಹೇಳಿದ್ದಾನೆ. ಈಗ ಈಕ್ವಲ್ ಮಾಸಸ್ ಆಫ್ ಅಲ್ಯೂಮಿನಿಯಂ ಆ್ಯಂಡ್ ಹೈಡ್ರೋಜನ್ ಬರ್ಂಟ್ ಮಾಡಿದರೆ ಸಪ್ರೇಟ್ಲಿ ಅಫ್ಕೋರ್ಸ್, ವಿಚ್ ಗಿವ್ಸ್ ಮೋರ್ ಹೀಟ್ ಅಂತ ಕೇಳಿದ್ದಾನೆ. ಓಕೆ, ನೋಡಿ ಈಗ ಲೆಟ್ ದ ಮಾಸ್ ಆಫ್ ಅಲ್ಯೂಮಿನಿಯಂ ಆ್ಯಂಡ್ hydrogen burnt or masses of hydrogen, aluminum and hydrogen burnt are 1 gram each. ಪ್ರತಿಯೊಂದು 1 ಗ್ರಾಮ್ ಬರ್ನ್ ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳೋಣ, ಸರಿನಾ? ಈ ಪ್ರಾಬ್ಲಮ್ ಏನು ಹೇಳುತ್ತೆ? combustion of aluminum is, by enthalpy of combustion of aluminum is minus 1667.8 kilojoule. That means when 1 mole of aluminum burnt gives 1667.8 kilojoule heat. When 1 mole of hydrogen is burnt gives 285.9 kilojoule heat. ಓಕೆ, ಈಗ ಅದನ್ನು ತಗೊಂಡು ನೋಡೋಣ, ಇದರ ಮೀನಿಂಗ್ ತಗೊಳ್ಳೋಣ. ವೆನ್ 1 mole of aluminum, 1 mole of aluminum is nothing but 1 time atomic mass of aluminum. It is 27. That is, when 27 gram of aluminum is burnt, of course, completely, amount of heat liberated is how much? 1667.8 kilojoule.
ಓಕೆ, ನಾನು ಎಷ್ಟು ತೊಗೊಂಡಿದ್ದೀನಪ್ಪ ಇಲ್ಲಿ 1 ಗ್ರಾಮ್. ಓಕೆ, ವೆನ್ 1 ಗ್ರಾಮ್ ಆಫ್ ಅಲ್ಯೂಮಿನಿಯಂ ಬರ್ನ್ಡ್ ಯು ವಿಲ್ ಗೆಟ್ 1667.8 by 27 ಬರುತ್ತೆ. ಎಷ್ಟು ಬರುತ್ತೆ ನೋಡಿ, ದಟ್ ಮಚ್ ಕಿಲೋ ಜೌಲ್ ಹೀಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಇದು ಒನ್ ಕೇಸ್. ಅನದರ್ ಕೇಸ್ ನೋಡಿ, when molar mass of hydrogen is 2, okay, when 2 gram of hydrogen is burnt, amount of heat liberated is how much? 285.9 ಕಿಲೋಜೌಲ್. ಓಕೆ, ನಾನು ಎಷ್ಟು ಗ್ರಾಮ್ ತೊಗೊಂಡಿದ್ದೀನಪ್ಪ ಇಲ್ಲಿ 1 ಗ್ರಾಮ್ ತೊಗೊಂಡಿದ್ದೀನಿ. ವೆನ್ 1 ಗ್ರಾಮ್ ಆಫ್ ಹೈಡ್ರೋಜನ್ ಇಸ್ ಬರ್ನ್ಡ್ ವಿಲ್ ಗೆಟ್ 285.9 by 2. ಓಕೆ, ಇಟ್ ಈಸ್, ಯು ಕ್ಯಾನ್ ಟೇಕ್ ಇಟ್ ಆಸ್ 286 ಅಂತ ಹೇಳಿದ್ರೆ 143 ಕಿಲೋ ಜೌಲ್ ಹೀಟ್ ಲಿಬರೇಟ್ ಆಗುತ್ತೆ. ಹಿಯರ್ ಅಪ್ರಾಕ್ಸಿಮೇಟ್ಲಿ 30 ಅಂತ ಇಟ್ಕೊಂಡ್ರೆ ಇದನ್ನು 8 ಅಂತ ತಗೊಂಡ್ರೆ, ಸೊ ಅಪ್ರಾಕ್ಸಿಮೇಟ್ಲಿ ವಿಲ್ ಗೆಟ್ 61 ಕಿಲೋ ಜೌಲ್. ಸೊ ನೋಡಿ ಯಾವುದರಲ್ಲಿ ಜಾಸ್ತಿ ಹೀಟ್ ಬರುತ್ತೆ? ಹೈಡ್ರೋಜನ್. ಆನ್ ಕಂಬಸ್ಟನ್ ಆಫ್ ಹೈಡ್ರೋಜನ್ ವಿಲ್ ಗೆಟ್ more amount of heat energy. That is the answer. Okay, next problem is this one. An athlete is given 100 gram of glucose equivalent to 1560 kilojoule energy. He utilizes 50% of this gained energy in the event. In order to avoid storage of energy in the body, calculate the weight of water he would need to perspire. The enthalpy of vaporization of water is 44 kilojoule per mole. Okay, ಪ್ರಾಬ್ಲಮ್ ಏನು ಹೇಳುತ್ತೆ ಅನ್ನೋದು, an athlete is given 100 gram of glucose. ಒಬ್ಬ ಅಥ್ಲೀಟ್ ಇದ್ದಾನೆ, ಸ್ಪೋರ್ಟ್ಸ್ಮ್ಯಾನ್, ಅವನಿಗೆ 100 ಗ್ರಾಮ್ ಆಫ್ ಗ್ಲೂಕೋಸ್ ತಿನ್ನಿಸಿದ್ದಾರೆ ಬಿಫೋರ್ ಸ್ಟಾರ್ಟಿಂಗ್ ದ ಈವೆಂಟ್. ಆ 100 ಗ್ರಾಮ್ ಗ್ಲೂಕೋಸ್ ಎಷ್ಟು ಎನರ್ಜಿ ಕೊಡುತ್ತೆ ಅಂದರೆ ಇಟ್ ಈಸ್ ಈಕ್ವಲೆಂಟ್ ಟು, ಸೇ ಐ ರಿಪೀಟ್, ಆ್ಯನ್ ಅಥ್ಲೀಟ್ ಈಸ್ ಗಿವನ್ 100 ಗ್ರಾಮ್ ಆಫ್ ಗ್ಲೂಕೋಸ್, a formula C6H12O6 of energy equivalent to 1560 kilojoule. 100 ಗ್ರಾಮ್ ಗ್ಲೂಕೋಸ್ ಎನರ್ಜಿ ಎಷ್ಟು ಬರುತ್ತೆ ಅಂತ ಹೇಳ್ತಾನೆ? 1560 ಕಿಲೋಜೌಲ್ ಎನರ್ಜಿ ಕೊಡುತ್ತೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ he utilizes 50% of this gained energy in the event. He utilizes 50% of gained energy in the event. ಅವನು 100 ಗ್ರಾಮ್ ಗ್ಲೂಕೋಸ್ ತಿಂದಾಗ ಎಷ್ಟು ಎನರ್ಜಿ ಬಂದಿರುತ್ತೆ ಅವನಿಗೆ? 1560 ಕಿಲೋಜೌಲ್ ಎನರ್ಜಿ ಬಂದಿರುತ್ತೆ. ಈವೆಂಟಲ್ಲಿ ಅವನಿಗೆ 50% ಎನರ್ಜಿ ಯೂಸ್ ಆಗಿಬಿಟ್ಟಿರುತ್ತೆ. ಈವೆಂಟ್ನಲ್ಲಿ ಗೆದ್ದನೋ ಬಿಟ್ಟನೋ ಗೊತ್ತಿಲ್ಲ. ಓಕೆ, 50% ಎನರ್ಜಿ ಯುಟಿಲೈಸ್ ಆಗೋಗಿದೆ. ಹಾಗಾದರೆ ಇನ್ನು 50% ಎನರ್ಜಿ ಹಾಗೆ ಇರಬೇಕು ಬಾಡಿನಲ್ಲಿ. ನೆಕ್ಸ್ಟ್ ಏನು ಹೇಳ್ತಾನೆ? ಇನ್ ಆರ್ಡರ್ ಟು ಅವಾಯ್ಡ್ ದ ಸ್ಟೋರೇಜ್ ಆಫ್ ಎನರ್ಜಿ ಇನ್ ದ ಬಾಡಿ, ಆ ಎನರ್ಜಿ ಸ್ಟೋರ್ ಆಗಬಾರ್ದು ಬಾಡಿನಲ್ಲಿ ಅಂದರೆ, ಇನ್ ಆರ್ಡರ್ ಟು ಅವಾಯ್ಡ್ ಸ್ಟೋರೇಜ್ ಆಫ್ ಎನರ್ಜಿ ಇನ್ ದ ಬಾಡಿ, ಕ್ಯಾಲ್ಕುಲೇಟ್ ದ ವೇಟ್ ಆಫ್ ವಾಟರ್ he would need to perspire. ಅದು ಸ್ಟೋರೇಜ್ ಆಗದೇ ಇರಬೇಕು ಅನ್ನೋದಿದ್ರೆ ಬಾಡಿಯಿಂದ ಎಷ್ಟು ಮಾಸ್ ವಾಟರ್,
ಎಷ್ಟು ವೆಯ್ಟ್ ವಾಟರ್ ರಿಮೂವ್ ಆಗಬೇಕು, ವೇಪರೈಸ್ ಆಗಬೇಕು, ಪರ್ಸ್ಪೈರ್ ಆಗಬೇಕು, ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾನೆ. ಯು ಆರ್ ಗಿವನ್ ಒನ್ ಮೋರ್ ಡೇಟಾ. ಎಂಥಾಲ್ಪಿ ಆಫ್ ವೇಪರೈಸೇಷನ್ ಆಫ್ ವಾಟರ್ ಈಸ್ 44 kilojoule per mole. 44 kilojoule per mole is the enthalpy of vaporization of water. ಓಕೆ, ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ, ಸಾಲ್ವ್ ಮಾಡೋದು ಅನ್ನೋದನ್ನು. ಎಸ್, ಮಾಸ್ ಆಫ್ ಗ್ಲೂಕೋಸ್ C6H12O6 ಗಿವನ್ ಎಷ್ಟು 100 grams. ಓಕೆ, ಇಟ್ ಈಸ್ ಸೆಡ್ ಟು ಬಿ ಈಕ್ವಲೆಂಟ್ ಟು 1560 kilojoule, equivalent to 1560 kilojoule energy. ಇದು ಕೊಟ್ಟಿದ್ದಾನೆ. ಓಕೆ, ಅಮೌಂಟ್ ಆಫ್ ಎನರ್ಜಿ ಯುಟಿಲೈಸ್ಡ್ ಬೈ ದ ಅಥ್ಲೀಟ್ ಇನ್ ದ ಈವೆಂಟ್ ಎಷ್ಟು ಅಂತ ಹೇಳ್ತಾನೆ, 50% ಯೂಸ್ ಮಾಡಿದ್ದಾನೆ. amount of energy utilized 50%. 50% of this energy ಅಂದರೆ ಏನಾಯಿತು, it is 1560 by 2, it is 780 kilojoule energy used. 50% ಅಂದರೆ half of the energy utilized. Then amount of energy remained in the body ಎಷ್ಟಿರಬೇಕು, ಇನಿಷಿಯಲ್ ಎಷ್ಟಿದೆಯಪ್ಪ 1560 ಮೈನಸ್ 180 ಯುಟಿಲೈಸ್ಡ್ ಗಿವನ್ ಯುಟಿಲೈಸ್ಡ್, ಸೊ ರಿಮೈಂಡ್ ಎಷ್ಟು ಬರುತ್ತೆ 780 ಕಿಲೋಜೌಲ್ ಎನರ್ಜಿ ಉಳ್ಕೊಂಡಿದೆ. ಇದು ಸ್ಟೋರ್ ಆಗಬಾರ್ದು. ಸ್ಟೋರ್ ಆಗಬಾರ್ದು ಅಂದರೆ ಅದೇನು ಮಾಡುತ್ತೆ, ಆ ಎನರ್ಜಿನ ವಾಟರ್, ಬಾಡಿನಲ್ಲಿರೋ ವಾಟರ್ ವೇಪರೈಸ್ ಆಗೋದಕ್ಕೆ ಯೂಸ್ ಮಾಡ್ಕೊಳ್ಳುತ್ತೆ, ಪ್ರೆಸ್ಪೈರ್ ಆಗೋ ಹಾಗೆ ಮಾಡುತ್ತೆ. ಎಷ್ಟು ವಾಟರ್ ರಿಮೂವ್ ಆಗುತ್ತೆ ನೋಡೋಣ. ಸಿ, ಗಿವನ್ ದ್ಯಾಟ್ ಎಂಥಾಲ್ಪಿ ಆಫ್ ವೇಪರೈಸೇಷನ್ ಆಫ್ ವಾಟರ್ ಈಸ್ 44 kilojoule, I think, yes, 44 kilojoule per mole. What do you mean by this enthalpy of vaporization of water? It's 44 kilojoule per mole. ಹಾಗಂದ್ರೆ ಏನಪ್ಪ, when 1 mole of water, or to vaporize 1 mole of water, amount of energy required is 44 kilojoule. 1 mole ವಾಟರ್ ವೇಪರೈಸ್ ಮಾಡೋದಕ್ಕೆ ಎಷ್ಟು ಎನರ್ಜಿ ಬೇಕು ಅಂತ ಹೇಳ್ತಿದೆ, 44 ಕಿಲೋಜೌಲ್ ಎನರ್ಜಿ ಬೇಕು ಅಂತ ಹೇಳುತ್ತೆ. ಓಕೆ, ದಟ್ ಈಸ್ ಟು ವೇಪರೈಸ್ 1 mole, that is 1 mole of water means 18 grams. molar mass of water ಏನಿರುತ್ತೆ, molar mass of water is 18, which is 18 gram per mole, which is nothing but 1 gram mole, 1 gram mole of water. So 18 gram, to vaporize 18 gram of water, amount of heat required is 44 kilojoule. Okay, or else you can say 44 kilojoule heat vaporizes 18 gram of water. 44 kilojoule of heat vaporizes 18 gram of water. Then how much weight, how much kilojoule of energy stored? It is
780 kilojoule of heat vaporizes. 18 into 780 by 44. So much gram of water. ಇಷ್ಟು ವಾಟರ್ ಪರ್ಸ್ಪೈರ್ ಆಗುತ್ತೆ, ಬಾಡಿಯಿಂದ ರಿಮೂವ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ಸ್ವೆಟ್ ಆರ್ ಎನಿಥಿಂಗ್. ಇಟ್ ವಿಲ್ ಬಿ 319.1 gram. 1 gram ಆಫ್ ವಾಟರ್ ವೇಪರೈಸ್ ಆಗುತ್ತೆ ನೋಡಿ. ಇದು these are some problems. Don't stop. Now let us see this problem. For a reaction A to B, for a reaction A give rise to B, enthalpy change is said to be 200 kilojoule per mole. 200 kilojoule per mole. Okay, and entropy change is 100 kilojoule per mole. Entropy change is 100 kilojoule per mole, or okay, 10 kilojoule per mole. ಅಷ್ಟೊಂದು ಬೇಡ, 10 kilojoule per mole. For a reaction A give rise to B, delta H, enthalpy change and entropy change are found to be 200 kilojoule per mole and 10 kilojoule per mole. Calculate the temperature at which this reaction is in the equilibrium state. Calculate the temperature at which reaction is in the equilibrium state. ಈ ಥರ ಪ್ರಾಬ್ಲಮ್ ಇರುತ್ತೆ ಸಾಮಾನ್ಯವಾಗಿ. ಓಕೆ, ಅಟ್ ವಾಟ್ ಟೆಂಪ್ರೇಚರ್ ದಿಸ್ ರಿಯಾಕ್ಷನ್ ಈಸ್ ಇನ್ ದ ಈಕ್ವಿಲಿಬ್ರಿಯಮ್ ಸ್ಟೇಟ್. ಫಾರ್ ದಿಸ್ ರಿಯಾಕ್ಷನ್ ಎಂಥಾಲ್ಪಿ ಚೇಂಜ್ ಆ್ಯಂಡ್ ಎಂಟ್ರೋಪಿ ಚೇಂಜ್ ಆರ್ ಫೌಂಡ್ ಟು ಬಿ 210 ಕಿಲೋಜೌಲ್ ಪರ್ ಮೋಲ್ ರೆಸ್ಪೆಕ್ಟಿವ್ಲಿ ಅಂತ ಹೇಳಿದೆ. ಹೇಗೆ ಸಾಲ್ವ್ ಮಾಡೋದಿದು? ಸಿ ವಿ ನೋ ದಟ್ ವಿ ನೋ ದ ಈಕ್ವೇಷನ್, Gibbs-Helmholtz equation. Gibbs-Helmholtz equation is delta G is equal to delta H minus T delta S. Delta G is equal to delta H minus T delta S. Okay. The sign of delta G, free energy change, indicates whether the reaction or process is spontaneous, non-spontaneous, or in the equilibrium state. Okay, we know that for all spontaneous processes, feasible processes, delta G is negative. For a process, delta G negative idre ಏನಂತೀವಿ ಅದಕ್ಕೆ? Spontaneous process. Feasible. If delta G is positive, process is said to be non-spontaneous, non-feasible. If delta G is neither positive nor negative, that means simply equal to 0, process is said to be in the equilibrium state. So process equilibrium state ಅಲ್ಲಿದ್ದಾಗ delta G ಏನಾಗಿರುತ್ತೆ? 0 ಆಗಿರುತ್ತೆ. ಈಗ ನಮಗೆ ಕೇಳಿರೋದೇನು? ಅಟ್ ವಾಟ್ ಟೆಂಪ್ರೇಚರ್ ದಟ್ ಪ್ರೋಸೆಸ್ ವಿಲ್ ಬಿ ಇನ್ ದ ಈಕ್ವಿಲಿಬ್ರಿಯಮ್ ಸ್ಟೇಟ್ ಅಂತಾನೆ. ಹಾಗಾದ್ರೆ ಏನಾಯಿತು? ಅಟ್ ಈಕ್ವಿಲಿಬ್ರಿಯಮ್ ಸ್ಟೇಟ್, ಅಟ್ ಈಕ್ವಿಲಿಬ್ರಿಯಮ್ ಡೆಲ್ಟಾ ಜಿ ಈಸ್ ಈಕ್ವಲ್ ಟು 0. ಓಕೆ, ಡೆಲ್ಟಾ ಜಿ 0 ಆದರೆ ಏನಾಗುತ್ತೆ ಈಕ್ವೇಷನ್? 0 ಈಸ್ ಈಕ್ವಲ್ ಟು ಡೆಲ್ಟಾ ಹೆಚ್ ಮೈನಸ್ ಟಿ ಡೆಲ್ಟಾ ಎಸ್, or you can say delta H is equal to T delta S. Delta H is equal to T delta S. Or T is equal to delta H by delta S. ನಿಮಗೇನು ಕೇಳಿದಾನೆ? T ಕೇಳಿದಾನೆ. That's all the equation.
ಈಕ್ವಿಲಿಬ್ರಿಯಮ್ ಸ್ಟೇಟ್ ಅಂತ ಕೇಳಿದಾಗ ಇದು ನೋಡಬಹುದು. ಓಕೆ, ಏನಾಯ್ತು ಹಾಗಾದರೆ? ಡೆಲ್ಟಾ ಹೆಚ್ ಸೆಟ್ ಟು ಬಿ 200 kJ per mole. Okay, delta S, of course, delta S is 10 kJ per mole per Kelvin. Sorry, ನಾನು ಮರ್ತಿದ್ದಿದ್ದು 10 kJ per mole per Kelvin. So 10 kJ per mole per Kelvin. ಓಕೆ, ಎಷ್ಟು ಬರುತ್ತೆ ಇದು ಹಾಗಾದರೆ? 2 Kelvin. ಕೆಲ್ವಿನ್ ನ್ಯೂಮರೇಟ್ರಿಗೆ ಹೋಗುತ್ತೆ. 2 Kelvin. ಟೆಂಪ್ರೇಚರ್ 2 Kelvinನಲ್ಲಿ ಈಕ್ವಿಲಿಬ್ರಿಯಮ್ ಸ್ಟೇಟಲ್ಲಿರುತ್ತೆ. ಓಕೆ, ಇಫ್ ಯು ವಾಂಟ್ ಟು ಎಕ್ಸ್ಪ್ರೆಸ್ ಇಟ್ ಇನ್ ಟರ್ಮ್ಸ್ ಆಫ್ ಸೆಲ್ಸಿಯಸ್ಗೆ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಏನು ಮಾಡಬೇಕಾಗುತ್ತೆ? ಇದನ್ನು 2 - 273. 2 - 273. ದಟ್ ಈಸ್ 2 - 273. ಇಟ್ ಈಸ್ 271 ಡಿಗ್ರಿ ಸೆಲ್ಸಿಯಸ್. ಅದರಲ್ಲಿ ಬೇಕು ಅಂದರೆ ಸೊ ಈ ರೀತಿ ಪ್ರಾಬ್ಲಮ್ಸ್ಗಳಿರುತ್ತೆ, ನೋಡ್ಕೊಳ್ಳಿ ಚೆನ್ನಾಗಿ. ಓಕೆ, ದಟ್ಸ್ ಅಬೌಟ್ ಥರ್ಮೋಡೈನಮಿಕ್ಸ್.